ನಾವು ಈಸಿಯಾಗಿ ಯಾವುದೇ ತರಕಾರಿ ಯೂಸ್ ಮಾಡದೆ ಪಲಾವ್ ಮಾಡೋದು ಹೇಗೆ ಅಂತ ನೋಡೋಣ. ಇಲ್ಲಿ ನಾನು ರುಬ್ಕೊಳ್ಳೋದಕ್ಕೆ ಮೆಣಸಿನ್ಕಾಯಿ, ಪಾಲಕ್ ಸೊಪ್ಪು, ಸಾಂಬಾರು ಸೊಪ್ಪು ಮತ್ತು ಟೊಮೊಟೊ ಹಣ್ಣು, ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ತೊಗೊಂಡಿದ್ದೀನಿ. ನೀವು ಪಾಲಕ್ ಬೇಕಿದ್ರೆ ಒಗ್ಗರಣೆಗೆ ಯೂಸ್ ಮಾಡ್ಕೋಬೋದು. ಇಲ್ಲಿ ಒಗ್ಗರಣೆ ಹಾಕೋದಕ್ಕೆ ಸಬ್ಸಿಗೆ ಸೊಪ್ಪು ಮತ್ತು ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಇಲ್ಲಿ ಸಬ್ಸಿಗೆ ಸೊಪ್ಪು ನಾನು ಯೂಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ. ಈ ರುಬ್ಕೊಳ್ಳೋದಕ್ಕೆ 1 ಸ್ಪೂನ್ ಜೀರಿಗೆ ಮತ್ತು ಇದು ನಾವು ಮನೆಯಲ್ಲೇ ಪೌಡ್ರ್ ಮಾಡ್ಕೊಂಡಿರೋದು ಕಡಲೆ, ಜೀರಿಗೆ, ಮೆಣಸು ಎಲ್ಲ ಯೂಸ್ ಮಾಡಿಕೊಂಡು. ನೀವು ಇದು ಬೇಕಾದ್ರೆ ಸ್ಕಿಪ್ ಮಾಡ್ಬೋದು. ನೀವು ರುಬ್ಬೋದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಈ ಥರ ಪೇಸ್ಟ್ ಮಾಡ್ಕೊಂಬರಬೇಕು. ಇವಾಗ ನಾನು ಒಂದು ಕುಕ್ಕರ್ ಇಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೊಳ್ಳಿ. ನಾನು ಈ ಸ್ಪೂನಲ್ಲಿ 5 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ ಮತ್ತು 1 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ತುಪ್ಪ ಬೇಡ ಅಂದರೆ ನೀವು ಆಯಿಲ್ ಬೇರೆ ಮಾತ್ರ ಹಾಕ್ಕೋಬೋದು. ಇದು ನೀಟಾಗಿ ಕಾಯಿಸ್ಕೋಬೇಕು. ಇಷ್ಟು ಹಾಕಿದ್ದೀನಿ ನೋಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕ್ಕೋಬೋದು. ಇದು ಸ್ವಲ್ಪ ಕಾದ್ಮೇಲೆ ಆನಿಯನ್ ಹಾಕ್ಕೋಬೇಕು. ಆನಿಯನ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀವು ಬೇಕಿದ್ರೆ ಪಾಲಕ್ ಸೊಪ್ಪನ್ನ ರುಬ್ಕೊಳ್ಳೋದು ಬೇಡ ಅಂದರೆ ನೀವು ಒಗ್ಗರಣೆಗೂ ಕೂಡ ಯೂಸ್ ಮಾಡ್ಬೋದು. ನಾನಿಲ್ಲಿ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಿದ್ರೆ ಈ ಥರ ಒಗ್ಗರಣೆಗೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ 2 ಈರುಳ್ಳಿ, ಚಿಕ್ಕ ಈರುಳ್ಳಿ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. 2 ಚಿಕ್ಕ ಈರುಳ್ಳಿನ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ನೀಟಾಗಿ ಫ್ರೈ ಆಗಿದೆ. ಇವಾಗ ನಾನು ಸಬ್ಸಿಗೆ ಸೊಪ್ಪು ಹಾಕ್ಕೊತಿದ್ದೀನಿ ಮತ್ತು ಟೊಮೊಟೊನೂ ಅಷ್ಟೇ. ನಾನು 2 ರುಬ್ಬಕ್ಕೆ ಹಾಕಿದ್ದೀನಿ ಚಿಕ್ಕದು, 2 ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದೀನಿ. ಎಲ್ಲನೂ ಇಷ್ಟು 3 ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇವಾಗ ಒಂದು ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾಯಿದ್ದೀನಿ. ಇದು ಈಸಿಯಾಗಿ, ಇವಾಗ ಏನು ಮನೇಲಿ ತರಕಾರಿ ಇಲ್ಲ, ಸೊಪ್ಪಿದೆ ಆ ಥರ. ಇವಾಗ ನಮ್ಮ ಮನೆ ಏನು ಸೊಪ್ಪಿರುತ್ತೆ ಯೂಸ್ ಮಾಡಿ. ಸೊಪ್ಪು ಬೇಡ ಅಂದರೆ ಸ್ಕಿಪ್ ಮಾಡಿಬಿಟ್ಟು ಟೊಮೆಟೊ ಈರುಳ್ಳಿನ ಹಾಕ್ಕೊಂಡು ಮಾಡ್ಬೋದು. ಸೊಪ್ಪಿಲ್ಲ ಅಂದರೆ ಆಮೇಲೆ ಸೊಪ್ಪಿತ್ತು, ನಾನು ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಮೊಸರು ಹಾಕ್ತಾಯಿದ್ದೀನಿ. ಇವಾಗ ಮೊಸರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಆಯಿಲಲ್ಲಿ ಫ್ರೈ ಮಾಡೋಣ ನೀಟಾಗಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ನೀಟಾಗಿ ಫುಲ್ ಫ್ರೈ ಆದಮೇಲೆ ಏನು ರುಬ್ಕೊಂಡಿರ್ತೀವಿ ಅದನ್ನ ಹಾಕೋಣ ಮಿಶ್ರಣನ. ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಈ ಜಾರಲ್ಲಿ ಏನೇನಿದೆ ಅದೆಲ್ಲ ಸ್ವಲ್ಪ ನೀರು ಹಾಕ್ಕೊಬಿಟ್ಟು ಹಾಕೋತೀನಿ ನಾನು. ಇವಾಗ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನಾವು ಮಸಾಲೆ ಎಷ್ಟು ಫ್ರೈ ಮಾಡ್ಕೊತೀವಿ ಅಷ್ಟು ಟೇಸ್ಟ್ ಬರುತ್ತೆ. ಇಲ್ಲಿ ಮೆಂತ್ಯ ಸೊಪ್ಪು ಇದ್ರೆ ಹಾಕ್ಬೋದು, ಇಲ್ಲ ನಾನು ಸ್ವಲ್ಪ ಇರಲಿಲ್ಲ ಅದಕ್ಕೆ ಕಸ್ತೂರಿ ಮೆಂತ್ಯ ಹಾಕ್ತಾಯಿದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಅದು ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಫ್ರೈ ಆಗಬೇಕು. ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ. ನಾವು ನೀಟಾಗಿ ಹಸಿ ವಾಸನೆದೆಲ್ಲ ಹಾಕಿದ್ರೆ ಚೆನ್ನಾಗಿರಲ್ಲ. ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು, ಆವಾಗ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಈ ಥರ ನೀಟಾಗಿ ಫ್ರೈ ಮಾಡ್ಕೋಬೇಕು. ನೀಟಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು. ಇವಾಗ ನಾನಿಲ್ಲಿ ತೇಜು ಅವ್ರದ್ದು ಚಿಕನ್ ಬಿರಿಯಾನಿ ಪೌಡರ್ ಹಾಕ್ತಾಯಿದ್ದೀನಿ ಒಂದು ಸ್ವಲ್ಪ. ನೀವು ಯಾವ್ದು ಬೇಕೋ ಅದು ಹಾಕ್ಕೋಬೋದು. ನಿಮ್ಮ ಮನೇಲಿ ಯಾವುದಿದೆ ಆ ಬಿರಿಯಾನಿ ಮಸಾಲೆ ಪೌಡರ್ ಹಾಕ್ಕೋಬೋದು. ನಾನಿಲ್ಲಿ ತೇಜು ಅವ್ರದ್ದು ಯೂಸ್ ಮಾಡ್ತಾಯಿದ್ದೀನಿ. ಮತ್ತು 1 ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕ್ಕೊತಿದ್ದೀನಿ. ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್. ಇಷ್ಟನ್ನೆಲ್ಲ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಈ ಥರ ಇದು ಪಾತ್ರೆ ಬಿಡ್ತಿದೆ ಅಂದರೆ ನೀಟಾಗಿ ಫ್ರೈ ಆಗಿದೆ. ಎಣ್ಣೆ ಎಲ್ಲ ಇದು ಮಾಡ್ಕೊಂಡು ನೀಟಾಗಿ ಫ್ರೈ ಆಗಿರುತ್ತೆ. ನಾನಿಲ್ಲಿ ಜೀರಾ ರೈಸ್ ಯೂಸ್ ಮಾಡ್ತಾಯಿದ್ದೀನಿ. ನಿಮಗೆ ಯಾವ ರೈಸ್ ಇರುತ್ತೆ ಅದು ಯೂಸ್ ಮಾಡ್ಕೊಬೋದು. ನಾನು ಈ ಗ್ಲಾಸಲ್ಲಿ 2.5 ಲೋಟ ಅಕ್ಕಿ ಹಾಕಿದ್ದೀನಿ. ಇವಾಗ 1 ಲೋಟ ಅಕ್ಕಿಗೆ 2 ಲೋಟ ನೀರು ಥರ ಹಾಕ್ಕೋಬೇಕು. ನಾನು ಅಕ್ಕಿ ನೀರು 2 ಒಟ್ಟಿಗೆ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಫಸ್ಟ್ ನೀರನ್ನ ಕಾಯಿಸಿಟ್ಕೊಂಡು ಹಾಕಿದ್ರೆ ಬೇಗ ಆಗುತ್ತೆ. ಈ ನೀಟಾಗಿ ಮಿಕ್ಸ್ ಮಾಡೋಣ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ, ಆದರೆ ನಾನು ವಿಷಲ್ ಹಾಕ್ಸ್ತಿಲ್ಲ. ಹಂಗೇ ದಮ್ ಕಟ್ ಮಾಡ್ತಾರಲ್ಲ ಆ ಥರ ಮಾಡ್ತಾಯಿದ್ದೀನಿ. ನಿಮ್ಗೆ ಎಷ್ಟು ಬೇಕಷ್ಟು ರುಚಿ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಇಲ್ಲಿ ಉಪ್ಪು ಹಾಕಿ ಮತ್ತೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು
ಇವಾಗ ಕುದಿ ಬರ್ತಿದೆ ನೋಡಿ. ಇವಾಗ ಕುದಿ ಬಂದಮೇಲೆ ನೀವು ಬೇಕಾದ್ರೆ ವಿಷಲ್ ಹಾಕ್ಸ್ತೀನಿ ಅನ್ನೋದಿದ್ರೆ ಈ ಟೈಮಲ್ಲಿ ಲೆಮನ್ ಹಾಕ್ಬಿಟ್ಟು ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸ್ಕೊಬೋದು. ನಾನಿಲ್ಲಿ ವಿಷಲ್ ಹಾಕ್ಸ್ತಿಲ್ಲ, ಹಂಗೆ ದಮ್ ಕಟ್ ಮಾಡೋ ಥರ ಮಾಡ್ತಾಯಿದ್ದೀನಿ. ಸೊ ನಾನು ಲಿಡ್ಡನ್ನು ಕ್ಲೋಸ್ ಮಾಡಲ್ಲ. ಹಿಂಗೆ ಕುದೀತಿದೆ, ಈ ಟೈಮಲ್ಲಿ ನೀವು ಲೆಮನ್ ಹಾಕ್ಕೋಬೋದು. ಒಂದು ಹಾಫ್ ಲೆಮನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೀವು ವಿಷಲ್ ಹಾಕ್ಸ್ತೀವಿ ಬೇಗ ಆಗಬೇಕು ಅಂದರೆ ಲೆಮನ್ ಹಾಕ್ಕೊಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕಾಗುತ್ತೆ. ನಾನಿಲ್ಲಿ ಕ್ಲೋಸ್ ಮಾಡ್ತಾಯಿಲ್ಲ, ಹಂಗೆ ಮಾಡ್ತಾ ಇರೋದ್ರಿಂದ ಆ ಥರ ಮಾಡ್ತಾಯಿದ್ದೀನಿ. ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಆಗಾಗ ತಿರ್ಕೊತಾ ಇರಬೇಕು, ಸ್ವಲ್ಪ ತಲೆ ಹಿಡಿದ್ಬಿಡುತ್ತೆ. ಸೊ ನೀರೆಲ್ಲ ಸ್ವಲ್ಪ ಹಿಂಗಿದೆ. ಇವಾಗ ಫುಲ್ ಸಿಮ್ಮಲ್ಲಿ ಇಟ್ಬಿಟ್ಟು ಹಂಗೆ ವಿಷಲ್ ಹಾಕ್ಸಲ್ಲ, ಬಟ್ ಹಂಗೆ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. ಈ ಥರ ಲಿಡ್ ಕ್ಲೋಸ್ ಮಾಡಿ ಸಿಮ್ಮಲ್ಲಿ ಇಟ್ಟು ಒಂದು 5 ಮಿನಿಟ್ಸ್ ಬಿಟ್ಟರೆ ಸಾಕಾಗುತ್ತೆ. ಒಂದು 5 ಮಿನಿಟ್ಸ್ ಆದಮೇಲೆ ಆಫ್ ಮಾಡೋದು. ಆಫ್ ಮಾಡಿಬಿಟ್ಟು ಒಂದು 5 ನಿಮಿಷ ಬಿಟ್ಟು ಓಪನ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ, ಉದ್ದುದ್ರಾಗಿ ಬಂದಿದೆ ನೋಡಿ. ನಾವು ವಿಷಲ್ ಹಾಕ್ಸೋದ್ಗಿಂತ ಈ ಥರ ದಮ್ ಕಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಪಲಾವ್. ನಿಮಗೆ ಟೈಮ್ ಇಲ್ಲ, ಬೇಗ ಆಗಬೇಕು ಅಂತಂದರೆ ಹಂಗೆ ಕ್ಲೋಸ್ ಮಾಡಿ ಒಂದು ವಿಷಲ್ 2 ವಿಷಲ್ ಹಾಕ್ಸ್ಕೊಂಡ್ರೆ ಆಗುತ್ತೆ. ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮಸಾಲೆ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ. ಮನೇಲಿನ ತರಕಾರಿ ಎಲ್ಲ ಕ್ವಿಕ್ ಆಗಬೇಕು. ಮನೇಲಿ ಏನು ಸೊಪ್ಪು ಉಳಿದಿರುತ್ತೆ, ಇವಾಗ ನಾನು ಸಬ್ಸಿಗೆ ಸೊಪ್ಪು ಅದೆಲ್ಲ